ಸ್ನೇಹಿತರೆ ನಮಸ್ಕಾರ. ಇವತ್ತು ಎಲ್ಲ ಕಡೆ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಅತ್ಯಂತ ಖುಷಿಯಿಂದ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ದೇಶದಾದ್ಯಂತ ತಿರಂಗ ಹಾರ್ತಾ ಇದೆ. ಕೇಸರಿ ಬಿಳಿ ಹಸಿರಿನ ಆ ಒಂದು ತಿರಂಗ ನಮ್ಮ ಒಂದು ಮನಸ್ಸಿನಲ್ಲಿ ಖುಷಿ ಕೊಡುತ್ತೆ, ಹೆಮ್ಮೆ ಕೊಡುತ್ತೆ. ನಾವು ಭಾರತೀಯರು ಅನ್ನುವಂತಹ ಒಂದು ಖುಷಿಯನ್ನು, ಸಂಭ್ರಮವನ್ನು, ಸಡಗರವನ್ನು ಹೆಚ್ಚು ಮಾಡುತ್ತೆ. ಆದರೆ ಕೆಲವು ಅವಿವೇಕಿಗಳಿಂದಾಗಿ ನಮ್ಮ ದೇಶದ ಸೈನಿಕರಿಗೆ ಅವಮಾನ ಆಗುವಂತಹ ಕೆಲಸ ಆಗಾಗ್ಗೆ ನಡೀತಾ ಇರುತ್ತೆ. ಆದರೆ ಅಂತಹ ಒಂದು ಘಟನೆ ಗಣರಾಜ್ಯೋತ್ಸವಕ್ಕೂ ಒಂದು ದಿವಸ ಮೊದಲು ಜನವರಿ 25ಕ್ಕೆ ನಡೆಯುತ್ತೆ. ಇವತ್ತು ಎಲ್ಲ ಕಡೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನಮ್ಮ ದೇಶದ ಸೈನಿಕರಿಗೆ ಆದಂತಹ ಅನ್ಯಾಯ ಮತ್ತು ಅವಮಾನ ಅಂತ ಇದನ್ನು ಹೇಳ್ಬೋದು. ನಮ್ಮ ದೇಶದ ಸೈನಿಕರಾಗಿರುವಂತಹ ಶ್ಯಾಮರಾಜ್ ಅವರು ಅವರ ಪತ್ನಿಯನ್ನು ಕರೆದುಕೊಂಡು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಅವರು ವಿಕಲಚೇತನರು, ಯುದ್ಧ ಸಂತ್ರಸ್ತರು, ಯುದ್ಧದಲ್ಲಿ ತಮ್ಮ ಕಾಲನ್ನು ಕಳೆದುಕೊಂಡಿರ್ತಾರೆ, ವೀಲ್ ಚೇರ್ನಲ್ಲಿ ಕೂತ್ಕೊಂಡಿರ್ತಾರೆ. ನಿಜಕ್ಕೂ ನಾವು ಅಂತಹ ಯೋಧರನ್ನು ಗೌರವಿಸಬೇಕು. ಆದರೆ ಇಲ್ಲಿ ಅಂತಹ ಗೌರವ ಆಗಲಿಲ್ಲ, ಅವರಿಗೆ ಅವಮಾನ ಆಗಿದೆ. ಯಾವ ದೇಶಕ್ಕೋಸ್ಕರ ಅವರು ಹೋರಾಡಿದ್ರೋ, ತಮ್ಮ ಜೀವವನ್ನು ಕೊಟ್ಟು ಹೋರಾಡಿದ್ರೋ, ತಮ್ಮ ಬದುಕನ್ನು ತ್ಯಜಿಸಿ ಹೋರಾಡಿದ್ರೋ, ಇವತ್ತು ಅದೇ ದೇಶದ ಒಳಗಡೆ ಅವರಿಗೆ ಅವಮಾನ ಆಗಿರುವಂತಹ ಘಟನೆ ನೆನೆಸ್ಕೊಂಡ್ರೇ ಹೊಟ್ಟೆ ಎಲ್ಲ ಉರಿಯುತ್ತೆ, ಎದೆಯಲ್ಲಿ ಆಕ್ರೋಶದ ಕಿಚ್ಚು ಹೊಡೆಯುತ್ತೆ. ಅಂತಹ ಒಂದು ನಮ್ಮ ದೇಶದ ಒಳಗೆ ಆಗಿದೆ ಅಂದರೆ ನಾವೆಲ್ಲರೂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗತ್ತೆ. ದೇಶಕ್ಕೋಸ್ಕರ ದುಡಿದಂತಹ ಒಬ್ಬ ಯೋಧನಿಗೆ, ಅದರಲ್ಲೂ ನಮ್ಮ ಉಡುಪಿಯ ಈ ಬ್ರಹ್ಮಾವರ ಹತ್ತಿರ ಇರುವಂತಹ ಶಾಸ್ತಾನ ಟೋಲ್ ಅಂತೇಳಿ ಆ ಟೋಲ್ನಲ್ಲಿ ಆಗಿರುವಂತಹ ಅವಮಾನ. ಅವರು ಕಾರ್ ತಗೊಂಡು ಬರ್ತಾ ಇರ್ತಾರೆ. ಇದಕ್ಕಿದ್ದಾಗೆ ಎಲ್ಲ ಕಡೆ ನಾವು ನೋಡಿದ್ದೀವಿ, ಟೋಲ್ ಸಿಬ್ಬಂದಿಗಳು ಅಂತ ಹೇಳಿದ ತಕ್ಷಣ ಅವ್ರ ಮೇಲೆ ಒಂದು ರೀತಿಯಾಗಿ ಬೇಸರನೇ ಬಂದುಬಿಡುತ್ತೆ. ಯಾಕಂದರೆ ಟೋಲ್ ಹತ್ರ ಬರ್ತಾ ಇದ್ದಂಗೆ ಅವರು ಏನೋ ಒಂಥರ ಅಸಭ್ಯವಾಗಿ ಕೆಲವರು ವರ್ತನೆ ಮಾಡೋದಿದೆ. ಎಲ್ಲರೂ ಅಂತಲ್ಲ, ಆದರೆ ಹೆಚ್ಚಿನ ಟೋಲ್ ಸಿಬ್ಬಂದಿ ಒಂಥರ ರೂಢಾಗಿ ವರ್ತನೆ ಮಾಡೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಬಂದಿರುವಂತಹ ಯೋಧರನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಕಾರ್ ತಡೀತಾರೆ. ಕಾರ್ ತಕ್ಷಣ ಏನು ವಿಷಯ ಅಂತ ಕೇಳೋದು, ಇಲ್ಲ ನೀವು ಟೋಲ್ ಕಟ್ಟಿ ಹೋಗಬೇಕು ಅಂತ ಹೇಳ್ತಾರೆ. ಟೋಲ್ ಕಟ್ಟಿ ಹೋಗಲಿಕ್ಕೆ ಯುದ್ಧ ಸಂತ್ರಸ್ತರಿಗೆ ಅಂತೇಳಿ ಆರ್ಮಿ ನಿಯಮದಡಿ ಅವರಿಗೊಂದು ಕಾನೂನನ್ನು ತರಲಾಗಿರುತ್ತೆ. ಆ ಕಾನೂನು ಪ್ರಕಾರ ಅವರು ದೇಶದಾದ್ಯಂತ ಟ್ಯಾಕ್ಸ್ ಫ್ರೀಯಾಗಿ ಆರಾಮ್ಸೆ ಓಡಾಡಬಹುದು ಅಂತ ಒಂದು ಅವಕಾಶವನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ಇವರು ವಿಕಲಚೇತನರು, ಅವರನ್ನು ನಡೆಸ್ಕೊಳ್ಬೇಕಾದ್ದು. ಇಲ್ಲ ನಾವು ಬಿಡೋದೇ ಇಲ್ಲ ನಿಮ್ಮನ್ನು ಹೋಗಲಿಕ್ಕೆ, ಹೇಗೆ ಹೋಗ್ತೀರಿ ನೀವು, ನಾವು ಬಿಡಲ್ಲ ಅಂತ ಹೇಳುವಂತಹ ಒಂದು ಉದ್ದಟತನಕ್ಕೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನು ತೋರಿಸ್ತಾರೆ. ನೋಡಿ, ನಮ್ಮ ಹತ್ರ ಇಷ್ಟು ದಾಖಲೆಗಳಿದ್ದಾವೆ, ಆರ್ಮಿಯ ರೂಲ್ಸ್ ಪ್ರಕಾರ ಎಲ್ಲವನ್ನು ಕೂಡ ಅವರು ಆರಾಮದಲ್ಲಿ ನಿಧಾನವಾಗಿ ಯಾವುದೇ ಸಂಯಮವನ್ನು ಕಳೆದುಕೊಳ್ಳದೆ ಬಹಳ ಶಿಸ್ತಿನಿಂದ, ಆರ್ಮಿಯ ಸಿಪಾಯಿ ಅನ್ನೋದಷ್ಟೇ ಅವರು ಎಷ್ಟು ಶಿಸ್ತು ಇರಬೇಕೋ ಆರ್ಮಿಯ ಸಿಪಾಯಿಗೆ ಅಷ್ಟೇ ಶಿಸ್ತಿನಿಂದ ಅವರೆಲ್ಲವನ್ನು ಕೂಡ ಅವರಿಗೆ ವಿವರಿಸ್ತಾರೆ. ಮತ್ತು ಅವರೊಂದು ಮಾತನ್ನು ಹೇಳ್ತಾರೆ, ನೋಡಿ ನೀವು ತಡಿತಾ ಇದ್ದೀರಿ ಅಂದಮೇಲೆ ನಾನು ದೇಶಕ್ಕೋಸ್ಕರ ಹೋರಾಡೋದ್ರಲ್ಲಿ ಏನು ಅರ್ಥ ಇದೆ, ನಾನು ಈ ವೀಲ್ ಚೇರ್ನಲ್ಲಿ ಕೂತಿರೋದಕ್ಕೆ ಏನು ಅರ್ಥ ಇದೆ, ನಿಮ್ಮಂಥವರಿಗೋಸ್ಕರನೇ ನಾವು ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಅಲ್ಲಿ ದೇಶದಲ್ಲಿ ಗಡಿ ಕಾಯ್ದಿರ್ತೀವಿ. ಆದರೆ ನೀವುಗಳು ಮಾತ್ರ ನಮ್ಮನ್ನು ಈ ಥರ ಹೀನಾಯವಾಗಿ ನಡೆಸ್ಕೋತಿರಲ್ಲ. ಏನಾದರೂ ನಿಮಗೆ ನನ್ನ ಬಗ್ಗೆ ಗೌರವ ಇದ್ದರೆ, ನಿಮ್ಮ ಮನೆಯಲ್ಲೂ ಒಬ್ಬ ಯೋಧ ಇದ್ದಿದ್ದರೆ, ನಿಮ್ಮ ಮನೆಯಲ್ಲೂ ಒಬ್ಬ ಸೈನಿಕನಿದ್ದಿದ್ದರೆ ನಿಮಗೆ ಇದರ ನೋವು ಅರ್ಥ ಆಗ್ತಾ ಇತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಜಕ್ಕೂ ಕೂಡ ನಾವು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ನಾವೆಲ್ಲರೂ ಕೂಡ ಹೆಚ್ಚು ಶಿಕ್ಷಣವನ್ನು ಪಡೆದಿದ್ದೇವೆ ಅನ್ನುವಂತಹ ಒಂದು ಇಮೇಜ್ ಕ್ರಿಯೇಟ್ ಇದೆ ಇಡೀ ರಾಜ್ಯದಾದ್ಯಂತ. ದಕ್ಷಿಣ ಕನ್ನಡದವರು ಮತ್ತು ಉಡುಪಿಯವರು ಅಂತ ಹೇಳಿದ್ರೆ ಪ್ರತಿ ಸಲವೂ ಕೂಡ ಬೋರ್ಡ್ ಎಕ್ಸಾಮ್ಸ್ಗಳು ಬಂದಾಗ ನಾವೆಲ್ಲರೂ ಕೂಡ ಮುಂಚಿತವಾಗಿರ್ತೇವೆ. ದಕ್ಷಿಣ ಕನ್ನಡ ಫಸ್ಟ್, ಕೊಡಗು ಉಡುಪಿ ದ್ವಿತೀಯ, ಅಥವಾ ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ದ್ವಿತೀಯ, ಈ ಥರ ಎಲ್ಲ ಇದೆ. ನಮ್ಮ ಬಗ್ಗೆ ಒಂದು ಗೌರವ ಇದೆ. ಆದರೆ ಇಲ್ಲಿಯ ಗೌರವವನ್ನು ಕಳೆಯುವಂಥ ಕೆಲಸವನ್ನು ಕೆಲವರು ಮಾಡಿದರೆ ನಿಜಕ್ಕೂ ಕೂಡ ಆ ಅವಿವೇಕಿಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡಲೇಬೇಕು. ಈ ಯಾರೇ ಇಂತಹ ಅವಮಾನವನ್ನು ಮಾಡಿರಲಿ, ನಿಜಕ್ಕೂ ಇದು ಬರೀ ಸೈನಿಕರಿಗೆ ಮಾಡಿದಲ್ಲ, ಇಡೀ ದೇಶಕ್ಕೆ ಮಾಡಿದ ಅವಮಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟೋ ಸಲ ನಮ್ಮಲ್ಲಿ ಕೆಲವು ಭ್ರಷ್ಟ ರಾಜಕಾರಣಿಗಳು ಟ್ಯಾಕ್ಸ್ ಕಟ್ಟದೆ ಆರಾಮ್ಸೆ ಟೋಲ್ನಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಒಬ್ಬ ಸೈನಿಕ ದೇಶಕ್ಕೋಸ್ಕರ ಇಷ್ಟು ವರ್ಷ ತನ್ನ ಜೀವವನ್ನು ತೆಗೆದು ಬಂದಂಥ ಸೈನಿಕನಿಗೆ ಇವತ್ತು ನಾವು ರೆಸ್ಪೆಕ್ಟ್ ಕೊಡಲಿಕ್ಕಾಗಲಿಲ್ಲ, ಅವರಿಗೊಂದು ಟೋಲ್ ಫ್ರೀ ಮಾಡಿ ಕೊಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಎಲ್ಲಿದ್ದೀವಿ? ನಮ್ಮ ದೇಶವನ್ನು ಕಾದು ಇಷ್ಟು ವರ್ಷಗಳ ತನಕ ಕಾದಿದ್ದಾರೆ. ನಮ್ಮ ಹಳೆಯ ರಸ್ತೆಗಳನ್ನೆಲ್ಲ ಇವರೇ ರಿಪೇರಿ ಮಾಡಿ ಟೋಲ್ ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ಅದರಲ್ಲಿ ಯಾವ ಅರ್ಥ ಇದೆ ಹೇಳಿ? ನಾವು ಗಾಡಿಗಳನ್ನು ತಗೊಳ್ತೀವಿ, ಆಗಲೂ ಟ್ಯಾಕ್ಸ್ ಕಟ್ತೀವಿ. ಮತ್ತೆ ನಾವು ರಸ್ತೆ ಮೇಲೆ ಓಡಾಡ್ತೀವಿ, ಆಗಲೂ ಟ್ಯಾಕ್ಸ್ ಕಟ್ತೀವಿ.
ನಿರಂತರವಾಗಿ ನಮ್ಮ ಜೊತೆ ಒಂಥರ ಸುಲಿಗೆ ಒಂದು. ಈಗಂತೂ ಎಲ್ಲ ಕಡೆ ಡಬಲ್ ರೂಟ್ಗಳು ಆಗ್ತಾ ಇದ್ದಾವೆ, ಎಲ್ಲ ಕಡೆ ಟೋಲ್ಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಎಷ್ಟೋ ವರ್ಷಗಳ ಕಾಲ, 50 ವರ್ಷ 60 ವರ್ಷ, ಎಷ್ಟು ವರ್ಷಗಳ ಕಾಲ ಇವರು ಟೋಲ್ಗಳನ್ನು ನಿರಂತರವಾಗಿ ಜನರಿಂದ ತೆಗೆದುಕೊಳ್ತಾನೆ ಇರ್ತಾರೆ, ಹಣವನ್ನು ದೊಡ್ಡವರು ಆಗ್ತಾನೇ ಇರ್ತಾರೆ. ಆದರೆ ಪಾಪದವರು ಹೋಗ್ಬೇಕಾದ್ರೆ, ಒಬ್ಬ ಸೈನಿಕ ಹೋಗ್ಬೇಕಾದ್ರೆ ಇವರಿಗೆ ಟೋಲ್ ಕಡದೆ ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ಇವರು ಟೋಲ್ ಮುಚ್ಕೊಂಡು ಹೋಗೋದೇ ಒಳ್ಳೆಯದು. ನಿಜಕ್ಕೂ ಇವರು ಟೋಲನ್ನು ಮುಚ್ಚಿಬಿಡಲಿ. ಯಾಕೆ ಬೇಕು ಈ ಟೋಲು? ನಿತಿನ್ ಗಡ್ಕರಿ ಅವರೇ, ಕೇಂದ್ರ ರಸ್ತೆ ಸಾರಿಗೆ ಸಚಿವರಾಗಿದ್ದೀರಿ ನೀವು, ನಿಮಗೂ ಗೊತ್ತಿದೆ ನಮ್ಮ ದೇಶದ ಸೈನಿಕರು ಅಂದರೆ ಏನು ಅಂತ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಆಗಾಗ ಹೋಗಿ ಸೈನಿಕರನ್ನು ಭೇಟಿ ಆಗ್ತಾ ಇರ್ತಾರೆ, ಅವರು ಒಂಥರ ಹುರುಪನ್ನು ತುಂಬಿಸ್ತಾ ಇರ್ತಾರೆ. ಆದರೆ ಈ ಹುರುಪು ನಮ್ಮ ದೇಶದ ಒಳಗಿನ ಕೆಲವರು ಕಳೀತಾ ಇದ್ದಾರೆ. ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಈಗ ಇದನ್ನು ಮಾತಾಡಬೇಕು, ಧ್ವನಿಯನ್ನು ರೈಸ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅಂಥ ಯೋಧನಿಗಾದಂಥ ಅವಮಾನ ಇನ್ನು ಮುಂದೆ ಯಾರಿಗೂ ಕೂಡ ಆಗಬಾರ್ದು. ಏನಾಗಿತ್ತು ಆ ಟೋಲ್ನಲ್ಲಿ, ವಾಸ್ತವವಾಗಿ ಏನಾಗಿತ್ತು ಅನ್ನೋದನ್ನು ಈ ವಿಡಿಯೋದ ಮೂಲಕ ನೋಡಿ ನಿಮಗೆ ಗೊತ್ತಾಗುತ್ತೆ. ಆನಂತರ ಇದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಉಲ್ಲೇಖ ಮಾಡಿ ಅಂತ ಹೇಳ್ತಾ, ಆದಷ್ಟು ಈ ವಿಚಾರವನ್ನು ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. जय हिंद साथियों, मैं आर्मी कमांडो शामराज 21 पैरा SF से हूँ। देखिए, आज कर्नाटक के उडुपी के बाद शास्ताना टोल बूथ में मैं हूँ। देखिए, ये लेटर निकालना। देखिए, ये लेटर RMA प्रकार मेरे वाइफ का जो पोस्टिंग का मैं फाइल किया है, गाड़ी लेके जा रहा हूँ। उसके अलावा मैं वार कैजुअलिटी ऑपरेशन पराक्रम का, देखिए, हर टोल से पास होके आया हूँ। बट शास्तारण टोल बूथ में मिस्टर सुरेश एंड शिवनाथ वो बोले पैसे के बिना छोड़ेंगे नहीं। ये होता है 25 जनवरी को मैं हूँ, कल रिपब्लिक डे है। मैं क्यों व्हील चेयर में बैठा हूँ, आप बताइए, आप भी बताइए। क्या मैं व्हील चेयर में बैठने का कोई मतलब है क्या? एक वार कैजुअलिटी को या आर्मी रूल प्रकार, देखिए, ऑक्टोरॉय टैक्स का एक्सेम्पशन ये लेके मैं जा रहा हूँ, तब भी मुझसे टोल मांग रहे हैं, तो क्या फ़ायदा है? बस आप मुझे बताइए। नितिन गडकरी साहब, आप मुझे बताइए। जय हिंद। ಅದು ಬೇಡ, ನನಗೆ ಔದಾರ್ಯ ಬೇಡ, ನನಗೆ ಭಿಕ್ಷೆ ಬೇಡೋದಿಲ್ಲ. ನಾನು ಡಿಸ್ಟರ್ಬ್ ಮಾಡೋದು ಭಿಕ್ಷೆ ಬೇಡ. ನಾನು ಮೊದಲೇ ಹೇಳ್ತಿದ್ದೆ ಯಾಕೆ ನಾನು ತಗೊಂಡು ಬಂದಿದ್ದೆ, ಆರ್ಮಿ ಆ್ಯಕ್ಟ್ ಪ್ರಕಾರ ತಗೊಂಡು ಬಂದಿದ್ದು ಯಾಕೆ ಬರೋ, ನನಗೆ ಭಿಕ್ಷೆ ಬೇಡ, ನನಗೆ ಭಿಕ್ಷೆ ಬೇಡ. ನಾನು ಮೊದಲೇ ಹೇಳಿದ್ದೆ, ಅದು ಯಾಕೆ ಆಗ ಅದು ಮೊದಲೇ ಹೇಳ್ಬೇಕಿತ್ತಲ್ಲ, ಮೊದಲೇ ಹೇಳ್ಬೇಕಿತ್ತಲ್ಲ. ನೋಡಿ, ನಿಮ್ಮ ಮನೇಲಿ ಯಾರೊಬ್ಬರು ಆರ್ಮಿಯವರು ಇದ್ರೆ ಅವರಿಗೆ ಆವಾಗ ಗೊತ್ತಾಗುತ್ತೆ ಆ ನೋವು ಆವಾಗ ಗೊತ್ತಾಗುತ್ತೆ. ಇನ್ಚಾರ್ಜ್ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಾವು ಅದು ಯಾಕೆ ಅದವ ತಪ್ಪು, ನಾನು ತಪ್ಪಿದ್ರೆ ನನಗೆ ಏನಾದ್ರು ಬೈದಿಯಾರ, ಗಾಳಿ ಮಾತಾಡಿದ್ದಾರ, ಕರೆಕ್ಟಾಗಿ ರೋಲ್ ತಗೊಂಡು ಬಂದಿಲ್ವಾ? ಬಟ್ ನೋಡಿ, ಡಿಸರ್ವ್ ಮಾಡೋದು ನನಗೆ ಭಿಕ್ಷೆ ಬೇಡೋದು, ಅವರಿಗೆ ಸ್ವಾಪಿ ಎತ್ತಿದವರಿಗೆ ಸಾರಿ ಬ್ರದರ್. जय हिंद साथियों, मैं आर्मी कमांडो शामराज 21 पैरा SF से हूँ। देखिए, आज कर्नाटक के उडुपी के बाद शास्ताना टोल बूथ में मैं हूँ। देखिए, ये लेटर निकालना। देखिए, ये लेटर RMA प्रकार मेरे वाइफ का जो पोस्टिंग का मैं फाइल किया है, गाड़ी लेके जा रहा हूँ। उसके अलावा मैं वार कैजुअलिटी ऑपरेशन पराक्रम का, देखिए, हर टोल से पास होके आया हूँ। बट शास्तारण टोल बूथ में मिस्टर सुरेश एंड शिवनाथ वो बोले पैसे के बिना छोड़ेंगे नहीं। ये होता है 25 जनवरी को मैं हूँ, कल रिपब्लिक डे है। मैं क्यों व्हील चेयर में बैठा हूँ, आप बताइए, आप भी बताइए। क्या मैं व्हील चेयर में बैठने का कोई मतलब है क्या? एक वार कैजुअलिटी को या आर्मी रूल प्रकार, देखिए, ऑक्टोरॉय टैक्स का एक्सेम्पशन ये लेके मैं जा रहा हूँ, तब भी मुझसे टोल मांग रहे हैं, तो क्या फ़ायदा है? बस आप मुझे बताइए। नितिन गडकरी साहब, आप मुझे बताइए। जय हिंद।
ಅದು ಬೇಡ, ನನಗೆ ಔದಾರ್ಯ ಬೇಡ, ನನಗೆ ಭಿಕ್ಷೆ ಬೇಡೋದಿಲ್ಲ. ಭಿಕ್ಷೆ ಬೇಡ. ನಾನು ಡಿಸ್ಟರ್ಬ್ ಮಾಡೋದು ಮಾತ್ರ, ಭಿಕ್ಷೆ ಬೇಡ. ನಾನು ಮೊದಲೇ ಹೇಳ್ತೇನೆ, ನಾನು ಮೊದಲೇ ಹೇಳ್ತಿದ್ದು ಯಾಕೆ ನಾನು ತಗೊಂಡು ಬಂದಿದ್ದೆ, ಆರ್ಮಿ ಯಾಕೆ ಪ್ರಕಾರ ತಗೊಂಡು ಬಂದಿದ್ದು ಯಾಕೆ ಬರ, ನನಗೆ ಭಿಕ್ಷೆ ಬೇಡ, ನನಗೆ ಭಿಕ್ಷೆ ಬೇಡ. ನಾನು ಮೊದಲೇ ಭಿಕ್ಷೆ ಎಲ್ಲ ಹೇಳ್ತೇನೆ ಹೊಡಿತಾರೆ. ಅದು ಯಾಕೆ ನಾನು ಅದು ಕೇಳಿದೆ ಅವರು ಆಗ ನಾನು ಮೊದಲೇ ಹೇಳ್ಬೇಕಿತ್ತಲ್ಲ, ಮೊದಲೇ ಹೇಳ್ಬೇಕಿತ್ತಲ್ಲ. ನೋಡಿ, ನಿಮ್ಮ ಮನೇಲಿ ಯಾರೊಬ್ಬರು ಆರ್ಮಿಯವರು ಇದ್ರೆ ಅವರಿಗೆ ನಿಮ್ಗೆ ಆವಾಗ ಗೊತ್ತಾಗುತ್ತೆ ಆ ನೋವು, ಆ ನೋವು ಆವಾಗ ಗೊತ್ತಾಗುತ್ತೆ. ಇನ್ಚಾರ್ಜ್ ಸುಮ್ಮನೆ ಕೂತ್ಕೊಳ್ಳೋದಲ್ಲ ನಾವು. ಎಲ್ಲಿ ಸುಮ್ಮನೆ ಸರ್, ಅಲ್ಲೆಲ್ಲ ಹೊಡೆದಾಡ್ಕೊಂಡು ಬಂದ್ವಲ್ಲ ಈಗ. ಅದು ಯಾಕೆ ಅದು ತಪ್ಪು, ನಾನು ತಪ್ಪಿದ್ರೆ ನನಗೆ ಏನಾದ್ರು ಬೈದಿಯಾರ, ಅದೇ ಅವ್ರು ಗಾಳಿ ಮಾತಾಡಿದ್ದಾರ, ಕರೆಕ್ಟಾಗಿ ರೋಲ್ ತಗೊಂಡು ಬಂದಿಲ್ವಾ? ತಗೊಂಬಂದಿದ್ರೆ ಹೌದು, ಬಟ್ ನಮ್ಗೆ ಮೇಲೆ ನಾನು ಒಂದ್ಸಲ ಹಾಕಿರ್ಬೇಕಲ್ಲ ಸರ್. ಬಟ್ ನೋಡಿ, ಡಿಸರ್ವ್ ಮಾಡೋದು ನನಗೆ ಭಿಕ್ಷೆ ಬೇಡೋದಿಲ್ಲ. ಭಿಕ್ಷೆ ಭಿಕ್ಷೆಗೆ ಅವರಿಗೆ ಸ್ವಾಪಿ ಎತ್ತಿದವರಿಗೆ ಸಾರಿ ಬ್ರದರ್.